ಬರದಾಯ್ತಪ್ಪ ಎಲ್ರು? ಬರದಾಗಿದ್ರೆ ವಿ ಕಂಟಿನ್ಯೂ ವಿತ್ ದಿ ಅದರ್ ಥಿಂಗ್ಸ್ ನಾವು. ಈ ಈಕ್ವೇಶನ್ ಇಂದ ಮತ್ತೆ ಕಲಿಯಕ್ಕೆ ಶುರು ಮಾಡೋಣ. ಆದ್ರೆ ಅದಕ್ಕೆ ಮುಂಚೆ ನಿಮ್ಗೆ ಗೊತ್ತಿರಬೇಕು ಈ ಫೈಗೆ ಏನು ಎಕ್ಸ್ಪ್ರೆಷನ್ ಬರೆದು ಬಿಡೋಣ. ನೋಡಿ ಇಲ್ಲೇ ಬರ್ತೀನಿ. ಈ ಡಯಾಗ್ರಾಮ್ ಇಂದ tan phi ಬರೆಯೋಣ ಮಕ್ಕಳ. tan phi ಏನು ನೋಡಿ, ಇದೇನಿದು ವಿ ಎಲ್ ಮೈನಸ್ ವಿ ಸಿನೇ ಈ ಕಡೆದು. ಇದು ವಿ ಎಲ್ ಮೈನಸ್ ವಿ ಸಿನೇ ತಾನೆ ವಿ ಆರ್. ಅಲ್ಲಿಗೆ tan phi ಏನೋ ನಾವೇನು ಹೊಸ್ತಾಗಿ ಬರೀತಿಲ್ಲ ಮಕ್ಕಳ. tan ಆಲ್ಫಾ ಬಿ ಸೈನ್ ಥೀಟಾ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ ಫಾರ್ಮುಲಾನೇ, ಇನ್ನೇನ್ ಚೇಂಜ್ ಇಲ್ಲ. tan phi ಈಕ್ವಲ್ಸ್ ಏನ್ ಬರಿಬೇಕೀಗ? ವಿ ಎಲ್ ಮೈನಸ್ ವಿ ಸಿ ಬೈ ವಿ ಆರ್ ಬರಿಬೇಕು. ಅಪೋಸಿಟ್ ಸೈಡ್ ಬೈ ಅಡ್ಜಸ್ಟೆಂಟ್. ನೋಡಿ ವಿ ಎಲ್ ಮೈನಸ್ ವಿ ಸಿ ಆಪೋಸಿಟ್ ಅಡ್ಜಸ್ಟೆಂಟ್. ಇಲ್ಲಿ ಐ ಎಕ್ಸ್ ಎಲ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಐ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರೆ ನಿಮಗ್ ಬರೋದು ಫೈನಲ್ ಆಗಿ ನಾವು ಈ ಫಾರ್ಮಲ್ ಬರೆಯಲ್ಲ ಮಕ್ಕಳ, ಈ ಫಾರ್ಮಲ್ ಬರಿತೀವಿ. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್ ಅಂತ ಕರಿತೀವಿ. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್, ದಟ್ ಈಸ್ ದಿ ಫಾರ್ಮುಲಾ ಫಾರ್ ಸೇ ದಿ ಫೇಸ್ ಆಂಗಲ್. ಇಲ್ಲಿ ಒಂದು ನೋಟ್ ಅಂತ ಬರ್ಕೊಂಬಿಡಿ. ನೀವು ಬೋರ್ಡ್ ಎಕ್ಸಾಮ್ ಇಂಪಿಡೆನ್ಸ್ ಕೇಳೋದು ಇಷ್ಟಕ್ಕೆ ನಿಲ್ಲಿಸ್ಬೇಕು, ಅದು ಬೇಕಾಗಿಲ್ಲ. ಆಲ್ಸೋ ರೈಟ್ ದಿ ಫೇಸ್ ಆಂಗಲ್ ಅಂತ ಕೇಳೋದು ಅದು ಬರೀಬೇಕು, ಇಲ್ಲವ್ರು ಇಲ್ವೇ ಇಲ್ಲ. ಅವ್ರು ಕೇಳಲ್ಲ, ಸಾಮಾನ್ಯ ಇಷ್ಟೇ ಕೇಳೋದು. ನೆಕ್ಸ್ಟ್ ನೋಟ್ ಅಂತ ಅಲ್ಲೇ ನೋಟ್ ಅಂತ ಹಾಕೊಂಬಿಡಿ. The phase angle between voltage and current. The phase angle between voltage and current in LCR series circuit. In LCR series circuit, phase angle between voltage and current in LCR series circuit is tan phi equals XL minus XC by R. ಬರೆದ್ರೆ phi equals XL minus XC by R. ನೋಡಿ ಇಷ್ಟೆಲ್ಲ ಆದ್ಮೇಲೆ ಈಗ if we have written it, now we concentrate on this Z little bit. ನೀವು ಕೇಳ್ಬೋದು ಸರ್ ವಿ ಸಿ ಗ್ರೇಟರ್ ದ್ಯಾನ್ ವಿ ಎಲ್ ಆದ್ರೆ ಏನಾಗುತ್ತೆ ಅಂದ್ರೆ ಗ್ರಾಫ್ ಈ ಕಡೆ ಬರುತ್ತೆ, ಆಗ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬರುತ್ತೆ. ನಾನು ಆಗ್ಲೇ ಹೇಳೋದಲ್ಲ, ವೋಲ್ಟೇಜ್ ಲೀಡ್ಸ್ ದಿ ಕರೆಂಟ್ ಆಗುತ್ತೆ. ಸಾರಿ, ಕರೆಂಟ್ ಲೀಡ್ಸ್ ದಿ ವೋಲ್ಟೇಜ್ ಆಗುತ್ತೆ. ಯಾಕಂದ್ರೆ ಹೋಲ್ ಸರ್ಕ್ಯೂಟ್ ಕೆಪಾಸಿಟಿ, ಅದನ್ನ ನೀವು ಮುಂದೆ ಕಲಿತೀವಿ ನಾವು. ಆದ್ರೆ ಅದೆಲ್ಲ ಡಿರೈವೇಶನ್ ಬೇಕಾಗಿಲ್ಲ ಮಕ್ಕಳ. ಇದು ಒಂದ್ ಸ್ಟೆಪ್. ನೀವು ಬೇಕಾದ್ರೆ ವಿ ಎಲ್ ಗ್ರೇಟರ್ ದ್ಯಾನ್ ವಿ ಸಿ ಬದಲು ವಿ ಸಿ ಗ್ರೇಟರ್ ದ್ಯಾನ್ ವಿ ಎಲ್ ಮಾಡಿದ್ರು ಬರುತ್ತೆ. ಇದೇ ಎಕ್ಸ್ಪ್ರೆಷನ್ ಬರುತ್ತೆ, ಇಲ್ಲೇನ್ ಚೇಂಜ್ ಆಗಲ್ಲ. ಇಲ್ಲಿ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬದಲು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಆಗುತ್ತೆ. ಬಟ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಏನು ಡಿಫರೆಂಟ್ ಆಗಲ್ಲ. ಇದು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬೈ ಆರ್ ಬರುತ್ತೆ. ಅದ್ರ ಅವಶ್ಯಕತೆ ಏನಿಲ್ಲ, ಒಂದು ಕಲ್ತ್ರೆ ಆಯ್ತು. ಈಗ ನೋಡಿ, ವಿ ಕಾನ್ಸಂಟ್ರೇಟ್ ಆನ್ ಸಮಥಿಂಗ್ ನ್ಯೂ ನಾವು ಇನ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಯಾವುದಕ್ಕೆ ಪ್ರೂವ್ ಮಾಡಿದ್ದಿಲ್ಲ ಇಂಪಿಡೆನ್ಸ್, ಆ ಈಕ್ವೇಶನ್ ಸ್ಪೆಷಾಲಿಟಿ ನೋಡೋಣ. ನಾವೀಗ ಈ ಫಾರ್ಮುಲಾ ಇದೆಲ್ಲ ಮಕ್ಕಳ, ಝೆಡ್ ಮಿನಿಮಮ್ ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಅಂತ ಬರೆಯೋಣ. ಮಿನಿಮಮ್ ಮಾತ್ರ ಬರೆಯೋಣ. ಝೆಡ್ when it is going to be minimum, ಯಾವಾಗ ಮಿನಿಮಮ್ ಆಗುತ್ತೆ, when it is going to be minimum ಅನ್ನೋದು ಇಂಪಾರ್ಟೆಂಟ್. ಯಾವಾಗ ಆಗತ್ತೆ ಹಂಗಲ್ಲ, ಯಾವಾಗ ಮಿನಿಮಮ್ ಆಗತ್ತೆ ನೋಡಿ. ಇಲ್ಲಿ ಎರಡು ಮಧ್ಯದಲ್ಲಿ ಅಡಿಷನ್ ಇದೆ ಮಕ್ಕಳ. ಎನಿಥಿಂಗ್ ಟು ಸ್ಕ್ವೇರ್ ಟರ್ಮ್ಸ್ ಆಡೆಡ್ ಅಂದ್ರೆ ಜಾಸ್ತಿ ಆಗ್ತಲೇ ಹೊತ್ತು ಕಡಿಮೆ ಆಗಲ್ಲ. ಇದು ಲೀಸ್ಟ್ ಆಗ್ಬೇಕು ಅಂದ್ರೆ ಈ ಟರ್ಮ್ ಇದು ಝೀರೋ ಆಗಲ್ಲ ಬಿಡಿ, ಆರ್ ಕೆನಾಟ್ ಬಿ ಝೀರೋ. ಆದ್ರಿಂದ ಎಕ್ಸ್ ಎಲ್ ಮೈನಸ್ ಎಕ್ಸ್ ಝೀರೋ ಆಗುತ್ತೆ ನೋಡಿ. ಝೆಡ್ ಮಿನಿಮಮ್ ಓನ್ಲಿ ವೆನ್ ಎಕ್ಸ್ ಎಲ್ ಈಕ್ವಲ್ಸ್ ಎಕ್ಸ್ ಸಿ ಆಗ್ಬೇಕು. ಯಾಕೆ? ಅದೆರಡು ಈಕ್ವಲ್ ಆದ್ರೆ ಇದು ಹೊರಟೋಯ್ತು ಟರ್ಮ್, ಇದೇ ಲೀಸ್ಟ್. ಅಲ್ಲಿಗೆ ಝೆಡ್ ಮಿನಿಮಮ್ ಎಷ್ಟು ಬಂತು? ಝೆಡ್ ಮಿನಿಮಮ್ ಆರ್ ಮಾತ್ರ ರೂಟ್ ಆಫ್ ಆರ್ ಸ್ಕ್ವೇರ್ ಆಗುತ್ತೆ, ಆರ್ ಆಗುತ್ತೆ. ಈ ಕಂಡೀಷನ್ ಯಾಕೆ ಸುಮ್ನೆ ಬರ್ದೋ ನಾವು? ನಾಟ್ ಲೈಕ್ ದಟ್. ಇನ್ ಫ್ಯಾಕ್ಟ್ ದಿಸ್ ಈಸ್ ದಿ ಒನ್ ವಿಚ್ ಇಸ್ ಹೆಲ್ಪಿಂಗ್ ಯು ಟು ಗೆಟ್ ಮೈ say video now, or it is the one which is helping you to get the radio channels, or your radio will be tuned to that, or television will be tuned to that ಅನ್ನೋದು ಆಗೋಕೆ ಇದು ಕಾರಣ ಮಕ್ಕಳ. ಏನಾಗತ್ತೆ ಈಗ ಇಲ್ಲಿ ಇದನ್ನ ಕಲಿಬೇಕೀಗ. ದಟ್ ಇಸ್ ವಾಟ್ ವಿ ಕಾಲ್ ಆಸ್
ರೆಸೊನೆನ್ಸ್ ಇನ್ ಎಸಿ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ರೆಸೊನೆನ್ಸ್ ಇನ್ ಎಸಿ ಸರ್ಕ್ಯೂಟ್ಸ್. ಮತ್ತೆ ಅದಕ್ಕೆ ಮುಂಚೆ, ಇನ್ನು ಹೇಳೋಕ್ ಮುಂಚೆ, ಇಲ್ಲಿ ಇದುವರೆಗೂ ನಾವು ಡಿರೈವೇಶನ್ ಮಾಡಿದ್ವಲ್ಲ, ಇದು ಗ್ರಾಫಿಕಲ್ ಮೆಥಡ್ ಆಯ್ತು ಮಕ್ಕಳ. ಇದಕ್ಕೆ ಅನಾಲಿಟಿಕಲ್ ಮೆಥಡ್ ಇದೆ. ಅನಾಲಿಟಿಕಲ್ ಮೆಥಡ್ ಅಂದ್ರೆ ಏನರ್ಥ? ವಿ ಕ್ರಿಯೇಟ್ ದಿ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್, ಆಮೇಲೆ ಈಕ್ವೇಶನ್ ಉಪಯೋಗಿಸಿ ಇಲ್ಲಿಗೆ ಬರ್ತೀವಿ ನಾವು. ಆಯ್ತಾ? ಅದನ್ನ ಜಾಸ್ತಿ ಕೇಳ್ತಾ ಇಲ್ಲ, ಯಾಕಂದ್ರೆ ಇಟ್ ಇನ್ವಾಲ್ವ್ಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ವಾಟ್ ಆರ್ ಕಾಲ್ಡ್ ಅಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ನಿಮಗೆ ಫಸ್ಟ್ ಇಯರ್ ನಲ್ಲಿ ನಾವು ಆಸಿಲೇಷನ್ ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಬರ್ದು ತೋರಿಸಿದೀನಿ ಅನ್ಸುತ್ತೆ, ಜ್ಞಾಪಕ ಇರಬಹುದು. ಸೊ ಆ ತರ, ಅದರಿಂದ ಅವನ ಮುಂದೆ ಕಲಿಯೋಣ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಇಂಪಾರ್ಟೆಂಟ್ ಇದೆ. ಬಟ್ ಆ ಮೆಥಡ್ ಆಗ್ಲಿ ಈ ಮೆಥಡ್ ಆಗಲಿ ರಿಸಲ್ಟ್ ಇದೆ. ಅದರಿಂದ ರಿಸಲ್ಟ್ ವಿ ಲರ್ನ್ ಅಂಡ್ ಒನ್ ಮೆಥಡ್ ವಿ ಲರ್ನ್. ಅನಾಲಿಟಿಕಲ್ ಮೆಥಡ್ ನ ಕೊನೆಯಲ್ಲಿ ನೋಡೋಣ. ಆಯ್ತಾ? ಇದಿಷ್ಟು. ಈಗ ಇದೆಲ್ಲ ರೆಸೊನೆನ್ಸ್ ಇನ್ ಎಸಿ ಸರ್ಕ್ಯೂಟ್ಸ್. ಅದಕ್ಕೆ ಮುಂಚೆ ನಿಮ್ಗೆ ಕೇಳ್ಬೋದು, 1 ಮಾರ್ಕ್ ಕ್ವಶನ್ ಬರ್ಕೊಳ್ಳಿ ಮಕ್ಕಳ. ವಾಟ್ ಈಸ್ ಇಂಪಿಡೆನ್ಸ್ ಇನ್ LCR ಸರ್ಕ್ಯೂಟ್ ಅಥವಾ ವಾಟ್ ಈಸ್ ಇಂಪಿಡೆನ್ಸ್ ಅಂತ ಅಷ್ಟೇ, ಕ್ವಶನ್ ಮಾರ್ಕ್. ವಾಟ್ ಈಸ್ ಇಂಪಿಡೆನ್ಸ್ ಏನಂತ ಬರೀತೀರಿ ಡೆಫಿನೇಷನ್? ಅದಕ್ಕೆ ನೋಡಿ, ಹೀಗೆ ಬರೀಬೇಕು. ಇಟ್ ಈಸ್ ದಿ ಎಫೆಕ್ಟಿವ್ ಅಪೋಸಿಷನ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಇನ್ ಎಸಿ ಸರ್ಕ್ಯೂಟ್ ಅಷ್ಟೇ. ಇಟ್ ಈಸ್ ದಿ ಎಫೆಕ್ಟಿವ್ ಅಪೋಸಿಷನ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಇನ್ ಎಸಿ ಸರ್ಕ್ಯೂಟ್. It is the effective opposition for the flow of current in AC circuit. It is the effective opposition for the flow of current in AC circuit. ಈಗ we want to analyze this. ಇದು ಯಾವಾಗ ಆಗತ್ತೆ? ಎಕ್ಸೆಲ್ ಯಾಕೆ ಎಕ್ಸಿಗೆ ಈಕ್ವಲ್ ಆಗಬೇಕು ನೋಡೋಣ. ನೋಡಿ ಹೇಳ್ತೀನಿ. ಐ ರೈಟ್ ಎ ಡಯಾಗ್ರಾಮ್. ಜಸ್ಟ್ ಅಬ್ಸರ್ವ್. ಈಗಾಗಲೇ ಕಲ್ತಾಗಿದೆ ಮಕ್ಕಳ. ನಾವು ವರ್ಸಸ್ ಫ್ರೀಕ್ವೆನ್ಸಿ, ಎಕ್ಸಿ ವರ್ಸಸ್ ಫ್ರೀಕ್ವೆನ್ಸಿ ಕಲ್ತು ಅಲ್ವಾ? ಈಗ ಅದನ್ನೇ ಎರಡು ಒಂದೇ ಗ್ರಾಫ್ ಅಲ್ಲಿ ಬರೀತೀನಿ. ಎಕ್ಸೆಲ್ ಆರ್ ಎಕ್ಸಿ ವೈ ಆಕ್ಸಿಸ್ ಅಲ್ಲಿ, ಇಲ್ಲಿ ಫ್ರೀಕ್ವೆನ್ಸಿ. ನಾನೀಗ ಫಸ್ಟ್ ಎಕ್ಸೆಲ್ ಬರೀತೀನಿ. ನಿಮ್ಗೆ ಗೊತ್ತು ಎಕ್ಸೆಲ್ ಅಂದ್ರೇನು? ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಮನೆ ಮಾಡೋದಲ್ಲ ಇದನ್ನ. ಇದು ಎಕ್ಸೆಲ್ ಕರ್ವ್. ಇದು ಅದೇ ಎಕ್ಸಿ ಹೆಂಗ್ ಬರ್ಬೇಕು ಅವತ್ತು ಬರ್ದಿದ್ವಲ್ಲ, ಜ್ಞಾಪಕ ಇರ್ಬೇಕು ಮಕ್ಕಳ. ಮರ್ತಿದ್ರೆ ಯು ವಿಲ್ ಬಿ ಇನ್ ಟ್ರಬಲ್. ಇನ್ ಮುಂದೆ ಮರೆಯೋದನ್ನ ಕಡಿಮೆ ಮಾಡ್ಬೇಕು, ಅಂದ್ರೆ ಅಷ್ಟು ಜ್ಞಾಪಿಸ್ಕೊತಾ ಇರ್ಬೇಕು. ಇದು ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತೀವಿ. ಜ್ಞಾಪಕ ಬಂತು ಅಂತ. ಈ ಪಾಯಿಂಟ್ ವೇರ್ ಇಟ್ ಬೋತ್ ದಿ ಕರ್ವ್ಸ್ ಮೀಟ್, ದಟ್ ಇಸ್ ವೇರ್ ಎಕ್ಸೆಲ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಎಕ್ಸಿ. ಅಂದ್ರೆ ಅರ್ಥ ಏನಾಯ್ತು? ಈ ಪಾಯಿಂಟ್ ನಲ್ಲಿ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ F0 ಅಂತ ಕರೆಯೋಣ. ಈ ಪಾಯಿಂಟ್ ಅಲ್ಲಿ ಎಕ್ಸೆಲ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಎಕ್ಸಿ. ಎರಡರದ್ದು ವ್ಯಾಲ್ಯೂ ಅಷ್ಟೇ ಒಂದೇ ಇರುತ್ತೆ. ಇದು 19 ಆದ್ರೆ ಅದು 19 ಇರುತ್ತೆ. ಆಗ ಅಬ್ಸರ್ವ್ ಮಾಡಿ, ಯು ಆಕ್ಚುಲಿ ದಿ ಸರ್ಕ್ಯೂಟ್ ಲೂಸಸ್ ದಿ reactance part, only it behaves like resistance. Only it behaves like resistance. ನಾನು ಆಗ್ಲೇ ಹೇಳಿದೆ, VL greater than VC ಬರ್ಕೊಂಬಿಟ್ಟೆ, VC minus VC greater than VL ಬರೆದ್ರೆ ಹೆಂಗೆ ಅಂತ. ಎರಡೂ ಸಾಧ್ಯ ನೋಡಿ, ಒಂದೇ ಸರ್ಕ್ಯೂಟ್ ಎರಡೂ ಸಾಧ್ಯ. ಇದು 0 ಫ್ರೀಕ್ವೆನ್ಸಿ ಮಾತ್ರ, 0 ಅಂತ ಇಟ್ಕೊಳ್ಳೋಣ. ನಾವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈ ಗ್ರಾಫ್ ನೋಡ್ಕೊಳ್ಳಿ. ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋದ್ರೆ ಇದು ಎಲ್ಲೋ ಅಂದ್ರೆ ಎಕ್ಸೆಲ್, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ. ಅಂದ್ರೆ ಆಗ ಇಡೀ ಸರ್ಕ್ಯೂಟ್ ಕೆಪಾಸಿಟಿವ್ ತರ ಬಿಹೇವ್ ಆಗುತ್ತೆ. ಅಂದ್ರೆ ಇದು ಡಾಮಿನೆಂಟ್, ಇದು ಲೆಸ್ ಡಾಮಿನೆಂಟ್. ಅಂದ್ರೆ ನೋಡಿ, ಈ ಪಾರ್ಟ್ ಅಲ್ಲಿ XC larger than XL and whole circuit behaves as capacitive. So VC greater than VL ಆಗುತ್ತೆ ಮಕ್ಕಳ ಈ ಪಾರ್ಟ್ F0 ತನಕ. ಅದಾದ್ಮೇಲೆ ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ಎಕ್ಸೆಲ್ ಡಾಮಿನೇಟ್ ಆಗೋಯ್ತು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋದ್ರೆ ಇದು ಕಡಿಮೆ ಆಗೋಯ್ತು. ಅಂದ್ರೆ ಅರ್ಥ ಏನಾಯ್ತು? ಎಕ್ಸೆಲ್ ಡಾಮಿನೇಟ್ಸ್ ಅಂದ್ರೆ ಇಟ್ ಇಸ್ ಬಿಹೇವ್ ಲೈಕ್ ಇಂಡಕ್ಟಿವ್ ಸರ್ಕ್ಯೂಟ್. ಇಂಡಕ್ಟಿವ್ ಸರ್ಕ್ಯೂಟ್ ಅಂದ್ರೆ ಈ ಪಾರ್ಟ್ ಬರಿತೀನಿ ನೋಡಿ. ಇಲ್ಲೇನ್ ಬರಿಬೇಕಾಗ VXL ಲಾರ್ಜರ್ ದ್ಯಾನ್ XC ಅಂದ್ರೆ VL ಗ್ರೇಟರ್ ದ್ಯಾನ್ VC ಆಯ್ತು. ಆಯ್ತಾ? VL ಗ್ರೇಟರ್ ದ್ಯಾನ್ VC. ಈಗ ನಿಮ್ಗೊಂದು ಚಾಲೆಂಜ್. ಈ ಕಡೆ ಇದು, ಈ ಕಡೆಗೆ ಇದು. ಹಾಗಾದ್ರೆ F0 ನಲ್ಲಿ ಏನು ಸರ್ಕ್ಯೂಟ್? F0 ನೋಡಿ, ಇಲ್ಲಿಂದ ಕೆಳಗಡೆಗೆ ಇದು ಕೆಪಾಸಿಟಿವ್, ಇಲ್ಲಿಂದ ಮೇಲ್ಗಡೆಗೆಲ್ಲ
ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆಲ್ಲ ಇಂಡಕ್ಟಿವ್. ಹಾಗಾದ್ರೆ ಎಫ್ ನಾಟ್ ನಲ್ಲಿ ಏನಾಗುತ್ತೆ? ಯಾರು ಹೇಳ್ತೀರಿ? ಪುಟ್ ಯುವರ್ ಮೆಸೇಜ್. ಈಗ ಎಫ್ ನಾಟ್ ಗಿಂತ ಎಫ್ ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ಇಂಡಕ್ಟಿವ್, ಸಾರಿ ಕೆಪಾಸಿಟಿವ್. ಎಫ್ ನಾಟ್ ಗಿಂತ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಇಂಡಕ್ಟಿವ್. ಆ ಎಫ್ ನಾಟ್ ನಲ್ಲೇನು? ಎಫ್ ನಾಟ್ ನಲ್ಲಿ ಏನಾಗಬೇಕು? ಇಲ್ಲೇ ಬರೆದಿದ್ದೀನಿ. ಇಟ್ ಇಸ್ ನೈದರ್ ಇಂಡಕ್ಟಿವ್ ನಾರ್ ಕೆಪಾಸಿಟಿವ್. ಎರಡೂ ಅಲ್ಲ, ಇಂಡಕ್ಟೆನ್ಸು ಅಲ್ಲ, ಕೆಪಾಸಿಟನ್ಸು ಆಗಲ್ಲ. ಎಸ್, ಪ್ಯೂರ್ ರೆಸಿಸ್ಟೆನ್ಸ್ ಆಗತ್ತೆ. ಆಗ ಇಂಪಿಡೆನ್ಸ್ ಮಿನಿಮಮ್ ಆಗುತ್ತೆ. ಕರೆಂಟ್ ಏನಾಗಬೇಕು? ನಾವ್ ಈಗ ತಾನೇ ಇಂಪಿಡೆನ್ಸ್ಗೆ ಏನ್ ಫಾರ್ಮುಲಾ ಬರ್ದಿದ್ದೋ? ವಿ ಬೈ ಐ ಈಕ್ವಲ್ ಝೆಡ್. ಝೆಡ್ ಮಿನಿಮಮ್ ಆದಕ್ಕೆ ಐ ಏನಾಗಬೇಕು? ಮ್ಯಾಕ್ಸಿಮಮ್ ಆಗಬೇಕು. ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್. ಆಗ ನಾವು ರೇಡಿಯೋಗಳಲ್ಲಿ, ಈಗಾದ್ರೆ ನೀವು ಡಿಜಿಟಲ್ ಟ್ಯೂನಿಂಗ್ ಮಕ್ಕಳ ನೀವು ಹಳೇದ್ ನೋಡೇ ಇಲ್ಲ. ಹಳೇದಲ್ಲಿ ನಾಪ್ಗಳು ಇರ್ತಿತ್ತು, ಹಿಂಗ್ ತಿರುಗಿಸಿ ಆ ಪರ್ಟಿಕ್ಯುಲರ್ ನಂಬರ್ ತಂದು ನಿಲ್ಲಿಸಕ್ಕೆ ಆ ಸ್ಟೇಷನ್ ಬರೋದು. ಮೈಸೂರದಾರ 100.6 ತಂದು ನಿಲ್ಲಿಸ್ಬೇಕಾಯ್ತು. ಹಳೆ ರೇಡಿಯೋಗಳಿದ್ರೆ ನೋಡಿ ಮಕ್ಕಳ ನಿಮ್ಮನ್ಗೆ. ಈಗ ಗೊತ್ತಾಗೋದೇ ಇಲ್ಲ ಬಿಡಿ. ಈಗಲೂ ನೀವು ಟ್ಯೂನಿಂಗ್ ಹಾಕಿದ್ರೆ ಪರ್ಟಿಕ್ಯುಲರ್ ನಂಬರ್ ಬಂದಾಗ ಮಾತ್ರ ನಿಮ್ಗೆ ಸೌಂಡ್ ಕೇಳಿಸುತ್ತೆ ಆ ಸ್ಟೇಷನ್. ಅಂದ್ರೆ ಆ 100.6 ಅಂತ ಮೈಸೂರು ಸ್ಟೇಷನ್ ಬರ್ತಾರಲ್ಲ, ಇದ್ರಲ್ಲಿ ನೋಡಿ, ನಿಮ್ಮ ಮೊಬೈಲ್ ನಲ್ಲಿ ರೇಡಿಯೋ ಆನ್ ಮಾಡಿ ನೋಡಿ, ಗೊತ್ತಾಗುತ್ತೆ ಮಕ್ಕಳ. ಆಟೋ ಟ್ಯೂನಿಂಗ್ ಅಂತ ಇರುತ್ತೆ. ಆಟೋ ಟ್ಯೂನಿಂಗ್ ಬೇಡ, ಮ್ಯಾನ್ಯುವಲ್ ಟ್ಯೂನಿಂಗ್ ಹಾಕೊಂಡು ನೋಡಿ. ನಿಧಾನಕ್ಕೆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಹೋಗಿ. 100.6 ಬಂದಾಗ ಮೈಸೂರು ಸ್ಟೇಷನ್ ಬರುತ್ತೆ. ಇಲ್ಲ 93.8 ಆದ್ರೆ ಎಫ್ ಎಂ ಬರುತ್ತೆ, ರೆಡ್ ಎಫ್ ಎಂ ಯಾವ್ದೋ ಬರುತ್ತೆ. ಇಲ್ಲಿ ನೋಡಿ, ಅಲ್ಲಿಗೀಗ ಏನಾಯ್ತು? ಈ ಎಫ್ ನಾಟ್ ಅಂದ್ರೆ ಈಗ ಮೈಸೂರು ಸ್ಟೇಷನ್ ನನಗೆ ಸಿಗ್ಬೇಕು ಅಂದ್ರೆ 100.6 ಮೆಗಾ ಹಾರ್ಟ್ಸ್ ಎಫ್ ನಾಟ್. ಅದು ಅಲ್ಲಿಗೆ ಒಂದೇಟ್ಗೆ ನಮ್ಮ ಮೊಬೈಲ್ ನಲ್ಲಿರೋ ಸರ್ಕ್ಯೂಟ್ ನಲ್ಲಿ ಇದು ಇಟ್ ನೈದರ್ ಬಿಹೇವ್ಸ್ ಲೈಕ್ ಇಂಡಕ್ಟಿವ್ ನಾರ್ ಬಿಹೇವ್ಸ್ ಲೈಕ್ ಕೆಪಾಸಿಟಿವ್. ಇಟ್ ಬಿಹೇವ್ಸ್ ಲೈಕ್ ಪ್ಯೂರ್ ರೆಸಿಸ್ಟಿವ್. ಕರೆಂಟ್ ಇನ್ ದಿ ಸರ್ಕ್ಯೂಟ್ ಬಿಕಮ್ಸ್ ಮ್ಯಾಕ್ಸಿಮಮ್. ಆಗ ನಮ್ಗೆ ಆ ಸ್ಟೇಷನ್ ಕೇಳಿಸೋಕೆ ಶುರು ಆಗುತ್ತೆ. ಈಗ ಹಾಗಾದ್ರೆ ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ಬರೆಯೋಣವೆ. ಇದನ್ನ ರೆಸನೆನ್ಸ್ ಗ್ರಾಫ್ ಅಂತಲೂ ಕರಿತೀವಿ. ಐ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ಬರಿತೀನಿ ನೋಡಿ ಮಕ್ಕಳ. ಇದಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಐ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ಹೇಗಿರಬಹುದು? ಇಲ್ಲಿ ನೋಡಿ, ಎಕ್ಸಿ ಜಾಸ್ತಿ, ಹಾಗೆ ಆ ಕಡೆ ಎಕ್ಸೆಲ್ ಜಾಸ್ತಿ. ಗ್ರಾಫು ಹೀಗೆ ಬರುತ್ತೆ ಮಕ್ಕಳ. ಸಿಮೆಟ್ರಿಕ್ ಕರ್ವ್, ಇನ್ವರ್ಟೆಡ್ ಪ್ಯಾರಾಬೋಲಾ ತರ ಕಾಣಿಸುತ್ತೆ, ಬಟ್ ಇಟ್ ಇಸ್ ಎ ಕರ್ವ್ ಲೈನ್ಸ್. ಇದನ್ನ ರೆಸನೆನ್ಸ್ ಕರ್ವ್ ಅಂತೀವಿ. ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ಇದು ನೋಡಿ. ಅಟ್ ಎಫ್ ನಾಟ್ ಕರೆಂಟ್ ರೀಚಸ್ ಟು ದಿ ಮ್ಯಾಕ್ಸಿಮಮ್. ಇದು ಐ ಮ್ಯಾಕ್ಸಿಮಮ್ ಆಗುತ್ತೆ ಮಕ್ಕಳು. ಆ ಪಾಯಿಂಟ್ ಅಲ್ಲೇ ಝೆಡ್ ಇಸ್ ಈಕ್ವಲ್ ಟು ಆರ್ ಬರೋದು. ಈ ಕಡೆಗೆಲ್ಲ ಕೆಪಾಸಿಟಿ, ಆ ಕಡೆಗೆಲ್ಲ ಇಂಡಕ್ಟಿವ್. ಆಯ್ತಲ್ವಾ? ಇದು ಕೆಪಾಸಿಟಿವ್, ಆ ಕಡೆಗೆ ಇಂಡಕ್ಟಿವ್ ಸರ್ಕ್ಯೂಟ್. ಸೊ ಆಗ ನೋಡಿ, ಅದಕ್ಕೆ ಹೇಳಿದ್ರು ನಿಮಗೆ ಫಸ್ಟ್ ಇಯರ್ ಜ್ಞಾಪಕ ಇರ್ಬೋದು ಮಕ್ಕಳ. ನಾವು ರೆಸೊನೆನ್ಸ್ ಹೇಳ್ಕೊಟ್ಟಾಗ, ಸೋನಾಮೀಟರ್ ಇರ್ಬೋದು, ಎಲ್ಲ ಹೇಳ್ಕೊಟ್ಟಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್ ವೈಬ್ರೇಷನ್ ಬರುತ್ತೆ. ಅದನ್ನ ರೆಸೊನೆನ್ಸ್ ಅಂತ. ರೆಸೊನೆನ್ಸ್ ಅಂತ ಎಲ್ಲೇ ಬರಲಿ ಮಕ್ಕಳ, ಒನ್ ಥಿಂಗ್ ಈಸ್ ಮ್ಯಾಕ್ಸಿಮಮ್. ಯಾವ್ದಾದ್ರು ಒನ್ ಥಿಂಗ್ ಮ್ಯಾಕ್ಸಿಮಮ್. ಇನ್ ಎಲ್ series circuit, in series circuit, the impedance becomes minimum and current becomes maximum and current becomes maximum. This is known as resonance in AC circuit. And current becomes maximum. This is known as resonance in AC circuits.